ಹಾಯ್ ಗೈಸ್, ನೀವು ಜಾರ್ ಆ್ಯಪನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡೋದ್ರ ಮೂಲಕ ಅಮೌಂಟನ್ನು ಅರ್ನ್ ಮಾಡ್ಬೋದು. ಜಾರ್ ಆ್ಯಪ್ನಲ್ಲಿ ಯಾವ ರೀತಿಯಾಗಿ ಅರ್ನ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿಯಾಗಿ ರೆಫರ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ನೀವು ನೋಡ್ತಾ ಇರೋದು ಬದಲ್ ನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲು ನೀವು ಜಾರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಜಾರ್ ಆ್ಯಪನ್ನು ಓಪನ್ ಮಾಡಿದಾಗ ಈಗ ನೋಡ್ತಾ ಇದ್ದೀರಲ್ವ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ಹೋಮ್ ಅಂತ ಇದೆ. ನಂತರ ನೀವು ಏನು ಮಾಡಬೇಕು ಅಂತಂದರೆ ಜಾರ್ ಆ್ಯಪನ್ನು ಮೇಲಿಂದ ಕೆಳಗಡೆ ಸ್ಕ್ರೋಲ್ ಮಾಡಿ. ಈ ರೀತಿ ಸ್ಕ್ರೋಲ್ ಮಾಡ್ತಾ ಹೋದಾಗ ನಿಮಗೆ ಕೆಳಗಡೆ ಹೋಗ್ತಾ ಹೋಗುತ್ತೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ರಿವಾರ್ಡ್ಸ್ ಆ್ಯಂಡ್ ಮೋರ್ ಅಂತ ಇದೆ. ಹಾಗೆ ಕೆಳಗಡೆ ಫಸ್ಟ್ ಆಪ್ಷನಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಂತ ಇದೆ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಹಾಗೆ ವಾಟ್ಸಪ್ ಸಿಂಬಲ್ ಕಾಣಿಸ್ತಾ ಇದೆ ನೋಡಿ, ವಾಟ್ಸಪ್ ಚಿತ್ರ. ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ನಂತರ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನಂತರ ಕೆಳಗಡೆ ನೋಡಿ, ಕೆಳಗಡೆ ಇನ್ವೈಟ್ ವಾಟ್ಸಪ್ ಅಂತ ಇರುತ್ತೆ. ಇನ್ವೈಟ್ ವಾಟ್ಸಪ್ ಮೇಗಡೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಫ್ರೆಂಡ್ಸನ್ನು ಜಾರ್ ಆ್ಯಪಿಗೆ ಇನ್ವೈಟ್ ಮಾಡಿ ಅಮೌಂಟನ್ನು ಅರ್ನ್ ಮಾಡಬೇಕು ಅಂತಂದರೆ ಅವರು ನಿಮ್ಮ ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿ, ನಂತರ ಅವರು ಡೌನ್ಲೋಡ್ ಮಾಡಿದ ನಂತರ ಡೈಲಿ ಸೇವಿಂಗ್ಸನ್ನು ಎನೇಬಲ್ ಮಾಡಿದರೆ ನಿಮಗೆ ಡೈಲಿ ಫ್ರೀ ಕ್ಯಾಶನ್ನು ನೀವು ಪಡಿಬೋದು ಫ್ರೆಂಡ್ಸ್. ನಂತರ ಇನ್ವೈಟ್ ವಾಟ್ಸಪ್ ಅಂತ ಇದೆ, ಅದ್ರ ಮೇಗಡೆ ಕ್ಲಿಕ್ ಮಾಡಿ. ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ತೋರಿಸುತ್ತೆ. ನಿಮ್ಮ ವಾಟ್ಸಪ್ಪಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟಲ್ಲಿದ್ದಾರೆ ಅವರೆಲ್ಲರ ಲಿಸ್ಟ್ ತೋರಿಸುತ್ತೆ. ನಿಮಗೆ ಯಾರಿಗೆ ಶೇರ್ ಮಾಡಬೇಕು ಅಂತಿದ್ರೆ, ಯಾರನ್ನು ಜಾರ್ ಆ್ಯಪಿಗೆ ಇನ್ವೈಟ್ ಮಾಡಬೇಕು ಅಂತಿದ್ರೆ ಅವ್ರ ಮೇಗಡೆ ಕ್ಲಿಕ್ ಮಾಡಿ ಸೆಂಡ್ ಮಾಡಿದರೆ ಆಯಿತು. ಅವರಿಗೆ ಮೆಸೇಜ್ ಸೆಂಡ್ ಆಗುತ್ತೆ. ಸೆಂಡ್ ಮಾಡಿರೋದನ್ನು ಅವರು ಓಪನ್ ಮಾಡಿ ನೋಡಿಕೊಂಡು ಲಿಂಕ್ ಇರುತ್ತೆ, ಲಿಂಕ್ ಮೇಗಡೆ ಕ್ಲಿಕ್ ಮಾಡಿಕೊಂಡು ಅವರು ಡೌನ್ಲೋಡನ್ನು ಮಾಡಿ ನಂತರ ಅವರು ಜಾರ್ ಆ್ಯಪನ್ನು ಯೂಸನ್ನು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ನಿಮಗೆ ಗೊತ್ತಿದೆಯಲ್ವಾ ಯಾವ ರೀತಿಯಾಗಿ ಜಾರ್ ಆ್ಯಪಲ್ಲಿ ರೆಫರನ್ನು ಮಾಡೋದು ಅಂತ. ನಿಮಗೆ ಈ ವಿಡಿಯೋ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋದ ಮೇಗಡೆ ಏನೇ ಡೌಟ್ ಇದ್ದರೂ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಬೇರೆ ಯಾವ್ದಾದ್ರು ವೀಡಿಯೋಸ್ಗಳು ಬೇಕು ಅಂದರೂ ಕೂಡ ಕಾಮೆಂಟನ್ನು ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.